ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ಬೆಂಗಳೂರು ದಕ್ಷಿಣ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಬೆಂಗಳೂರು ಸೌತ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹಾಗೆ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮುಖ್ಯ ಅಧ್ಯಕ್ಷ. ಸೊ, ತಾವು ಗಮನಿಸ್ತಾ ಇದ್ದೀರಾ ಬೆಳಗ್ಗೆಯಿಂದ ಏನು ಹೋರಾಟ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅಂತ. ಸೊ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳೆ ಹೋರಾಟ ಇತ್ತು. ಯಾವ್ದ್ರ ಬಗ್ಗೆ ಹೋರಾಟ ಅಂತಂದ್ರೆ, ನಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟೋ ವರ್ಷದಿಂದ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ವಯೋಮಿತಿ ಹೆಚ್ಚಿಸೋದಾಗಿರ್ಬೋದು, ಇಲ್ಲ ನೇಮಕಾತಿ ಬಿಡುಗಡೆ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕೂಡ ನೇಮಕಾತಿಗಳು ಆಗ್ತಾ ಇಲ್ಲ. ಇದರಿಂದ ಎಲ್ಲಾ ವಿದ್ಯಾರ್ಥಿಗಳು ಕಷ್ಟಪಟ್ಟು ಲೈಬ್ರರಿ ಫೀಸ್ ಕಟ್ಕೊಂಡು, ಒಂದೊತ್ತು ಊಟ ಮಾಡ್ಕೊಂಡು, ತಂದೆ ತಾಯಿಗಳನ್ನ ಬಿಟ್ಟು ಬಂದು ಅವ್ರು ಹೋರಾಟ ಮಾಡಕ್ಕೆ ನಿಂತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಯಾವುದೇ ನೇಮಕಾತಿ ಆಗ್ತಿಲ್ಲ ಅಂದ್ಬಿಟ್ಟು ಸುಮಾರು ಜನ, ಲಕ್ಷಾಂತರ ಜನ ತಾವು ಗಮನಿಸ್ತಾ ಇದ್ದೀರಾ, ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾ ಇರೋದೆಲ್ಲ ಯಾರು ಶ್ರೀಮಂತರು ಮಕ್ಕಳಲ್ಲ. ಅದು ಮುಖ್ಯವಾಗಿ ಗಮನಿಸ್ಬೇಕಾಗ್ತದೆ. ಇನ್ನೊಂದೇನಂದ್ರೆ, ತೀರಾ ಬಡತನದಿರೋರು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಕೊಂಡು ಲೈಬ್ರರಿಲಿ ಓದ್ಕೊಂಡು ಕಷ್ಟಪಟ್ಟು ಓದಿರ್ತಾರೆ. ಓದಿರೋದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ. ಈಗಿನ ಸಿಚುಯೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈಗ KSL ತಾವು ಗಮನಿಸ್ತಿರ್ಬೋದು. ನಾನು ಒಬ್ಬ ಆಸ್ಪೈರೆಂಟ್, ನಾನು ಸುಮಾರು ಎಕ್ಸಾಮ್ಸ್ ಬರ್ದಿದ್ದೀನಿ, ನಾನೇ ಅನುಭವಿಸ್ತಾ ಇದ್ದೀನಿ. ಏನಂತಂದ್ರೆ, ಈ ಗೌರ್ಮೆಂಟ್ ಜಾಬ್ಸ್‌ಗಳ್ನ ಮಾರಾಟ ಮಾಡ್ತಾ ಇದಾರೆ. ಸೊ, ಈ ರೀತಿ ಪ್ರೆಸೆಂಟ್ ಸಿಚುಯೇಷನ್ ಆಗ್ತಾ ಇರೋದು. ಇಲ್ಲ, ಮುಖ್ಯವಾಗಿ ನಾಳೆ ಹಿಂಗೆ ಹೋರಾಟ ಇತ್ತು. ಹುಬ್ಳಿ ಮತ್ತು ಧಾರವಾಡಲ್ಲಿ ಹೋರಾಟ ಏನ್ ಕರೆದಿದ್ವಿ, ಇದು ಪೊಲೀಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ ಪೊಲೀಸ್ ಅವರು ಪರ್ಮಿಷನ್ ಕೊಡ್ತಿಲ್ಲ ಅಂದ್ರೆ, ನಾವು ಪೊಲೀಸ್ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರು ಮುಖ್ಯವಾಗಿರುತ್ತೆ. ನಾವು ಅದನ್ನ ಆಲ್ವೇಸ್ ವಿಲ್ ರೆಸ್ಪೆಕ್ಟ್ ದೆಮ್. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಅವ್ರನ್ನ ತಡೆ ಹಿಡಿತಾ ಇದಾರೆ. ಹೋರಾಟ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ, ಈ ರೀತಿಯಾಗಿ ನಾಳೆ ಪರ್ಮಿಷನ್ ಕ್ಯಾನ್ಸಲ್ ಆಗಿದೆ. ಆದ್ರೂ ವಿದ್ಯಾರ್ಥಿಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಹೋರಾಡಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಇದು ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ಒಂದು ಅವ್ರ ಹಕ್ಕುಗೋಸ್ಕರ ಹೋರಾಡ್ತಾ ಇದಾರೆ. ಸೊ, ನಾಳೆ ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೂ ಇವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರು ಈಗ ವಿದ್ಯಾರ್ಥಿ ಹತ್ರ ಮಾತಾಡ್ತಾ ಇದಾರೆ. ವಿದ್ಯಾರ್ಥಿಗಳು ಹೋರಾಟ ಮಾಡ್ಲೇಬೇಕು ಅಂತ ಇದ್ದಿದ್ರೆ ನಾಳೆ 100% ನಾಳೆ ಹೋರಾಟ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾರು ಶ್ರೀಮಂತರು ಮಕ್ಕಳು ಹೋಗಿ ಅಲ್ಲಿ ಇದ್ ಮಾಡ್ತಾ ಇಲ್ಲ ಸ್ವಾಮಿ. ಕಷ್ಟಪಟ್ಟು ಓದ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಬೆಳಗಿಂದ ರಾತ್ರಿ ಓದ್ಕೊಂಡು ತಂದೆ ತಾಯಿಗಳನ್ನ ಬಿಟ್ಟು ಬಂದು ಓದ್ತಾ ಇರ್ತಾರೆ. ಅಂತವ್ರಿಗೆ ಇಲ್ಲಿ ನೇಮಕಾತಿ ಆಗಿಲ್ಲ ಅಂತಂದ್ರೆ ಎಷ್ಟು ವರ್ಷ ಸರ್? ಮಿನಿಮಮ್ ಏನಿಲ್ಲ ಅಂದ್ರು 2 ಲಕ್ಷ ಚಿಲ್ಡ್ರನ್ ವೇಕೆನ್ಸಿಗಳು ಖಾಲಿ ಇದೆ. ಬಂದಾಗಿಂದ ಹೇಳ್ತಾನೆ ಇದಾರೆ, ವಯೋಮಿತಿ ಹೆಚ್ಚಿಸ್ತೀವಿ, ಈಗ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಬಿಡ್ತೀವಿ, ಮತ್ತೆ ಇನ್ನೇನ್ ಕಾನ್ಸ್ಟೇಬಲ್ ಬಿಡ್ತೀವಿ ಅಂತ. ಯಾವ್ದು ಕೂಡ ನೇಮಕಾತಿಗಳು ಆಗ್ತಾ ಇಲ್ಲ. ಇದರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಸೊ, ನಾಳೆ ಹೋರಾಟ ಏನಿತ್ತು ಅದು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ನಾಳೆ ಈಗ ವಿದ್ಯಾರ್ಥಿಗಳ ಹತ್ರ ಮಾತುಕತೆಗಳಾಗಿದೆ. ನಾಳೆ ಹೋರಾಟ ಮಾಡ್ಲೇಬೇಕಂತ ಇದ್ರೆ ಖಂಡಿತ ನಾಳೆ ಹೋರಾಟ ಮಾಡೇ ಮಾಡ್ತಾರೆ. ಪೊಲೀಸ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ತೊಂದ್ರೆ ಇಲ್ಲ. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಲ್ಲ ನಮ್ಮ ಹೈಕೋರ್ಟ್ ಆಗಿರ್ಬೋದು, ಅಲ್ಲಿಂದ ಪರ್ಮಿಷನ್ ತಂದು ಹೋರಾಟ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಮತ್ತೆ ನಮ್ಮ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಯಾರಿದ್ದಾರೆ ಕಾಂತ್ ಕುಮಾರ್ ಅಂತ, ಅವರು ಕೂಡ ನಮ್ಮ ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಗಳೇನಿದೆ ರಾಜ್ಯಾದ್ಯಂತ ಸೌತ್ ಆಗಿರ್ಬೋದು, ಎಲ್ಲಾ ಡಿಸ್ಟ್ರಿಕ್ಟ್ಸ್‌ಗಳು ನಮ್ದು ಸಂಘಟನೆಗಳಿದೆ. ಅವ್ರು ಎಲ್ಲರೂ ಬಂದು ಇದ್ರ ಬಗ್ಗೆ ಆಗ್ರಹ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಈಗ ಹುಬ್ಳಿಲಿ ಪ್ರೊಟೆಸ್ಟ್ ನಡೀತಾ ಇದೆ. ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಹುಬ್ಳಿ ಧಾರವಾಡಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಲ್ಲಿ ಸೇರಿದ್ದಾರೆ. ಸೇರಿರೋದು ಏಂತಕ್ಕಂತಗೋಸ್ಕರ, ಅವ್ರ ಹಕ್ಕುಗಳಿಗೆ ಅವ್ರಿಗೆ ಒಂದು ಸಮಾನತೆಯಾಗಿ ಒಂದು ನ್ಯಾಯ ಸಿಗ್ಲಿ ಅಂತ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಸುಮ್ನೆ ಬಂದು ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಗಮನಿಸುತ್ತಿರಬೇಕಾದೇನಂದ್ರೆ, ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಇಲ್ಲದೆ ಏನು ಮಾಡಕ್ಕಾಗಲ್ಲ ಸರ್. ಸೊ, ನಾಳೆ ಲಕ್ಷಾಂತರ ಜನ ಸೇರಿದ್ದಾರೆ. ಎಲ್ಲಾ ವಿವಿಧ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲಾ ಸಂಘಟನೆಗಳು ಕೂಡ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಲ್ಲಿ ಸೇರ್ತಾ ಇದಾರೆ. ಸೇರಿದ್ದಾರೆ, ಈಗಾಗ್ಲೇ ಸೇರಿದ್ದಾರೆ. ಹೋರಾಡ್ತಾ ಇದಾರೆ. ಪಾಪ ಕಷ್ಟಪಟ್ಟು ಹೋರಾಡ್ತಾ ಇದಾರೆ. ಕಾಂತ್ ಕುಮಾರ್ ಅವರಂತೂ ತುಂಬಾ ಕಷ್ಟದಿಂದ ಹೆಂಗೋ ಮಾಡಿ ವಿದ್ಯಾರ್ಥಿಗೋಸ್ಕರ ಹೋರಾಟ ಮಾಡ್ಲೇಬೇಕು ಅನ್ಬಿಟ್ಟು ಅಲ್ಲಿ ನಿಂತಿದ್ದಾರೆ. ನಾವು ಕೂಡ ಹೋಗ್ಬೇಕಾಗಿತ್ತು. ಎಕ್ಸಾಮ್ಸ್ ಇರೋದ್ರಿಂದ ಸೊ ನಾನು ಹೋಗಕ್ ಆಗ್ಲಿಲ್ಲ. ಸೊ, ಲಕ್ಷಾಂತರ ಜನ ಸೇರಿದ್ದಾರೆ ಸರ್. ಹೋರಾಟ ಮಾಡೇ ಮಾಡ್ತಾರೆ. ಆದ್ರೆ ಖಂಡಿತ ಇದನ್ನ ಖಂಡಿಸೇ ಖಂಡಿಸ್ತಾರೆ. ಅಷ್ಟೇ ಸರ್.